ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/2/2025 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅನ್ನುವಂತಹ ಜ್ಯೋತಿಯಲ್ಲಿ ಜ್ಞಾನ ಮತ್ತು ಯೋಗ ಅನ್ನುವಂತಹ ಎಣ್ಣೆಯನ್ನು ಹಾಕಿ, ಆಗ ಆತ್ಮ ಜ್ಯೋತಿ ಸದಾ ಬೆಳಗುತ್ತಿರುತ್ತದೆ. ಜ್ಞಾನ ಮತ್ತು ಯೋಗದ ಅಂತರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಕಾರ್ಯ ಪ್ರೇರಣೆಯಿಂದ ನಡೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಮ್ಮ ಕರ್ತವ್ಯವನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಏಕೆ? ಉತ್ತರ, ಏಕೆಂದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನ ಆಗಿದೆ. ತಮೋಪ್ರಧಾನ ಬುದ್ಧಿ ಉಳ್ಳಂತಹ ಮನುಷ್ಯರು ಪ್ರೇರಣೆಯನ್ನು ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಮನುಷ್ಯರ ಬುದ್ಧಿ ತಮೋಪ್ರಧಾನ ಆಗಿರುವ ಕಾರಣ ಪರಮಾತ್ಮ ತಂದೆಯ ಪ್ರೇರಣೆಯನ್ನು ಅವರಿಗೆ ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಆದ್ದರಿಂದ ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ಈ ಭೂಮಿಗೆ ಬನ್ನಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಇಂದಿನ ಗೀತೆಯಾಗಿದೆ, ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ಈ ಭೂಮಿಗೆ ಬನ್ನಿ. ಓಂ ಶಾಂತಿ. ಭಕ್ತರು ಈ ಗೀತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ ಮೇಲೆ ಈ ಗೀತೆಯ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ನೀವು ಈ ಭೂಮಿಗೆ ಬನ್ನಿ ಎಂದು ಹೇಳುತ್ತಾರೆ. ಆಕಾಶ ಅಂತೂ ಈ ಜಗತ್ತಿನಲ್ಲೇ ಇದೆ ತಾನೆ. ಇದು ನಾವೆಲ್ಲರೂ ನಿವಾಸವನ್ನು ಮಾಡುವಂತಹ ಸ್ಥಾನ ಆಗಿದೆ. ಈ ಸೃಷ್ಟಿ ನಾವೆಲ್ಲರೂ ನಿವಾಸವನ್ನು ಮಾಡುವಂತಹ ಸ್ಥಾನ ಆಗಿದೆ. ಆಕಾಶದಿಂದ ಯಾವ ವಸ್ತುವು ಕೆಳಗಡೆ ಬರುವುದಿಲ್ಲ. ಆಕಾಶ ಸಿಂಹಾಸನ ಎಂದು ಕರೆಯುತ್ತಾರೆ. ಆಕಾಶ ತತ್ವದಲ್ಲಿ ನೀವೆಲ್ಲರೂ ನಿವಾಸವನ್ನು ಮಾಡುತ್ತೀರಾ ಮತ್ತು ಪರಮಾತ್ಮ ತಂದೆ ಮಹಾ ತತ್ವದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ನಿವಾಸ ಸ್ಥಾನಕ್ಕೆ ಬ್ರಹ್ಮಾಂಡ ಅಥವಾ ಮಹಾ ತತ್ವ ಎಂದು ಕರೆಯುತ್ತೇವೆ. ಆ ಮಹಾ ತತ್ವದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ಬ್ರಹ್ಮ ಮಹಾತತ್ವದಿಂದ ಈ ಸೃಷ್ಟಿಗೆ ಬರುತ್ತಾರೆ ತಾನೆ. ಯಾರೋ ಒಬ್ಬರು ಬರಲೇಬೇಕು ತಾನೆ. ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮ ಆತ್ಮ ಜ್ಯೋತಿಯನ್ನು ಬೆಳಗಿಸಿ ಎಂದು. ಗಾಯನ ಕೂಡ ಇದೆ. 1ನೇ ಪ್ರಕಾರದವರು ಅಂದರೆ ಕುರುಡನ ಮಕ್ಕಳಾದಂತಹ ಕುರುಡರಾಗಿದ್ದಾರೆ. ಇನ್ನು 2ನೇ ಪ್ರಕಾರದವರು ಅಂದರೆ ಕಣ್ಣಿರುವಂತವರ ಮಕ್ಕಳು ಕಣ್ಣಿರುವಂತಹ ಮಕ್ಕಳಾಗಿದ್ದಾರೆ. ಅಂದರೆ ದೃಷ್ಟಿ ಇರುವಂತಹ ಮಕ್ಕಳು ದೃಷ್ಟಿ ಉಳ್ಳಂತಹ ಮಕ್ಕಳಾಗಿದ್ದಾರೆ. ಧೃತರಾಷ್ಟ್ರ ಮತ್ತು ಯುಧಿಷ್ಠಿರನ ಹೆಸರನ್ನು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಈಗ ಈ ಜಗತ್ತಿನಲ್ಲಿರುವಂತವರೆಲ್ಲರೂ ರಾವಣನಿಗೆ ಮಕ್ಕಳಾಗಿದ್ದಾರೆ. ಮಾಯೆ ಅನ್ನುವ ರಾವಣ ಅಂತೂ ಇದ್ದಾನೆ ತಾನೆ. ಎಲ್ಲರ ಬುದ್ಧಿಯಲ್ಲೂ ರಾವಣ ಇದ್ದಾನೆ. ಈಗ ಎಲ್ಲರ ಬುದ್ಧಿಯಲ್ಲೂ ರಾವಣ ವ್ಯಾಪಕ ಆಗಿದ್ದಾನೆ. ಈಗ ನೀವು ಈಶ್ವರಿಯ ಬುದ್ಧಿ ಉಳ್ಳವರಾಗಿದ್ದೀರಾ. ಉಳಿದವರೆಲ್ಲ ರಾವಣನ ಬುದ್ಧಿ ಉಳ್ಳವರಾಗಿದ್ದಾರೆ. ಪರಮಾತ್ಮ ತಂದೆ ಈಗ ನಿಮ್ಮ ಬುದ್ಧಿಯ ಬೀಗವನ್ನು ತೆರೆಯುತ್ತಿದ್ದಾರೆ. ರಾವಣ ಬುದ್ಧಿಯ ಬೀಗವನ್ನು ಬಂದ್ ಮಾಡಿಬಿಡುತ್ತಾನೆ. ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರನ್ನು ನೋಡಿ ಹೇಳಲಾಗುತ್ತದೆ, ಇವರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಎಂದು. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಇಲ್ಲಿ ನಮ್ಮ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಪ್ರೇರಣೆಯ ಮೂಲಕ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಆತ್ಮ ಸತೋ ಪ್ರಧಾನ ಆಗಿತ್ತು. ಈಗ ಆತ್ಮದಲ್ಲಿರುವಂತಹ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಆದ್ದರಿಂದ ಆತ್ಮ ತಮೋ ಪ್ರಧಾನ ಆಗಿದೆ. ಆತ್ಮ ಸಂಪೂರ್ಣ ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಯಾರಾದರೂ ಮನುಷ್ಯರು ಸತ್ತರೆ ಸತ್ತಂತಹ ವ್ಯಕ್ತಿಯ ಸಮ್ಮುಖದಲ್ಲಿ ದೀಪವನ್ನು ಬೆಳಗಿಸಿ ಇಡುತ್ತಾರೆ. ದೀಪವನ್ನು ಏಕೆ ಬೆಳಗಿಸುತ್ತಾರೆ? ಯಾರಾದರೂ ಸತ್ತರೆ ಜ್ಯೋತಿಯನ್ನು ಏಕೆ ಬೆಳಗಿಸುತ್ತಾರೆ? ಏಕೆಂದರೆ ಎಲ್ಲರೂ ತಿಳಿದುಕೊಂಡಿದ್ದಾರೆ, ಜ್ಯೋತಿ ಆರಿ ಹೋದರೆ ಅಂಧಕಾರ ಆಗಿಬಿಡುತ್ತದೆ ಎಂದು. ಆದ್ದರಿಂದ ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಈಗ ಈ ಸ್ಥೂಲ ದೀಪವನ್ನು ಹಚ್ಚುವುದರಿಂದ ಆತ್ಮಕ್ಕೆ ಪ್ರಕಾಶ ಹೇಗೆ ಸಿಗಲು ಸಾಧ್ಯ? ಜಗತ್ತಿನ ಜನ ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ. ಈಗ ನೀವು ಬುದ್ಧಿವಂತರಾಗುತ್ತಿದ್ದೀರಾ. ಅಂದರೆ ಈಗ ನಿಮ್ಮ ಬುದ್ಧಿ ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಬುದ್ಧಿ ಆಗುತ್ತಾ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸ್ವಚ್ಛ ಬುದ್ಧಿ ಉಳ್ಳಂತಹ ಆತ್ಮರನ್ನಾಗಿ ಮಾಡುತ್ತೇನೆ. ಜ್ಞಾನದ ಎಣ್ಣೆಯನ್ನು ಆತ್ಮ ಅನ್ನುವ ಜ್ಯೋತಿಯಲ್ಲಿ ನಾನು ಹಾಕುತ್ತೇನೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮತ್ತು ಇದೆಲ್ಲ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ. ಜ್ಞಾನ ಮತ್ತು ಯೋಗ ಅನ್ನುವ 2 ವಸ್ತು ಇದೆ. ಯೋಗಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಭಗವಂತ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡಿದ್ದಾರೆ ಎಂದು ಕೆಲವರು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ನೆನಪಿಗೆ ಜ್ಞಾನ ಎಂದು ಕರೆಯುವುದಿಲ್ಲ.
ಇಲ್ಲಿ ತಂದೆ ಇದ್ದಾರೆ ಮತ್ತು ಮಕ್ಕಳಾದ ನೀವಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ತಂದೆ ಎಂದು ಅರ್ಥ ಮಾಡಿಕೊಳ್ಳುವ ಮಾತಿಗೆ ಜ್ಞಾನ ಎಂದು ಕರೆಯುವುದಿಲ್ಲ. ಜ್ಞಾನ ಬಹಳಷ್ಟು ವಿಸ್ತಾರ ಆಗಿದೆ. ತಂದೆಯನ್ನು ತಂದೆ ಎಂದು ತಿಳಿದುಕೊಂಡು ನೆನಪು ಮಾಡುವುದು ಇದು ಕೇವಲ ಯೋಗ ಅಂದರೆ ನೆನಪಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಸಾಕು. ಇದು ಸಾಮಾನ್ಯ ಮಾತಾಗಿದೆ. ಇದಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ. ಮಕ್ಕಳು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ. ಜ್ಞಾನ ಬಹಳಷ್ಟು ವಿಸ್ತಾರವಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ. ನೀವು ಸ್ವಯಂ ಅರ್ಥ ಮಾಡಿಕೊಂಡಿದ್ದೀರಾ, ನಾನು ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ತಂದೆ ಎಂದು ಸ್ವೀಕಾರ ಮಾಡುವ ಮಾತಿಗೆ ಜ್ಞಾನ ಎಂದು ಕರೆಯುತ್ತಾರೇನು? ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಜ್ಞಾನ ಅಂದರೆ ನಾಲೆಜ್. ಹೇಗೆ ಜಗತ್ತಿನಲ್ಲಿ ಕೆಲವರು MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್ ಶಿಕ್ಷಣವನ್ನು ಕಲಿಯುತ್ತಾರೆ, ಕೆಲವರು BA ಶಿಕ್ಷಣವನ್ನು ಕಲಿಯುತ್ತಾರೆ. ಎಷ್ಟೊಂದು ಪುಸ್ತಕವನ್ನು ಅವರು ಓದಬೇಕಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ. ನಾನು ನಿಮಗೆ ತಂದೆಯಾಗಿದ್ದೇನೆ. ತಂದೆಯಾದ ನನ್ನ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಿ. ಅಂದರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ. ನೀವೆಲ್ಲರೂ ಸದಾ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದೀರಾ. ಆತ್ಮರಾದ ನೀವು ಎಂದು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಎಂದು ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ. ಯಾರಾದರೂ ಸತ್ತರೆ ಸತ್ತಂತಹ ವ್ಯಕ್ತಿಯ ಆತ್ಮವನ್ನು ಕರೆಸುತ್ತಾರೆ. ಈಗ ಆ ಆತ್ಮದ ಶರೀರ ಅಂತೂ ಸಮಾಪ್ತಿಯಾಗಿದೆ ಅಂದ ಮೇಲೆ ಆತ್ಮ ಬಂದು ಹೇಗೆ ಊಟವನ್ನು ಮಾಡಲು ಸಾಧ್ಯ? ಪುನಃ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ. ನೀವು ಹೇಳಿದ ತಕ್ಷಣ ಭಕ್ತಿ ಮಾರ್ಗ ನಿಂತು ಬಿಡುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಭಕ್ತಿ ಮಾರ್ಗ ನಡೆಯುತ್ತಿರುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಮತ್ತು ಯೋಗದ ಅಂತರ ಸ್ಪಷ್ಟವಾಗಿರಬೇಕು. ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುತ್ತಾರೆ. ಇದು ಜ್ಞಾನ ಅಲ್ಲ, ಇದು ಪರಮಾತ್ಮ ತಂದೆಯ ಆದೇಶ ಆಗಿದೆ. ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಾರೆ. ತಂದೆಯ ಆದೇಶಕ್ಕೆ ಯೋಗ ಎಂದು ಕರೆಯಲಾಗುತ್ತದೆ. ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಯೋಗ ಅಂದರೆ ನೆನಪಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮಕ್ಕಳ ಕರ್ತವ್ಯ ಆಗಿದೆ. ಲೌಕಿಕ ಜಗತ್ತಿನಲ್ಲಿ ನಿಮಗೆ ಲೌಕಿಕ ತಂದೆ ಇದ್ದಾರೆ. ಇಲ್ಲಿರುವ ಪರಮಾತ್ಮ ತಂದೆ ಪಾರಲೌಕಿಕ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಅಂದ ಮೇಲೆ ತಂದೆಯ ನೆನಪೇ ಬೇರೆ ಆಗಿದೆ, ಜ್ಞಾನವೇ ಬೇರೆ ಆಗಿದೆ. ಮಕ್ಕಳಿಗೆ ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಏಕೆ ಹೇಳಬೇಕಾಗುತ್ತದೆ? ಮಕ್ಕಳು ಜನ್ಮವನ್ನು ಪಡೆದುಕೊಂಡ ನಂತರ ಜೀವನ ಪರ್ಯಂತ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಂದೆಯ ನೆನಪನ್ನು ಮಾಡಿಸಬೇಕಾಗುತ್ತದೆ. ಈ ಯೋಗದಲ್ಲಿ ಪರಿಶ್ರಮ ಇದೆ. ಯೋಗದಲ್ಲೇ ಪರಿಶ್ರಮದ ಅನುಭವ ಆಗುತ್ತದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳಷ್ಟು ಪರಿಶ್ರಮದ ಕೆಲಸ ಆಗಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳು ಯೋಗದಲ್ಲಿ ಸ್ಥಿತಾಗಲು ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ. ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಎಂದು. ಜ್ಞಾನ ಮರೆತು ಹೋಗುತ್ತದೆ ಎಂದು ಮಕ್ಕಳು ಎಂದೂ ಹೇಳುವುದಿಲ್ಲ. ಜ್ಞಾನ ಬಹಳಷ್ಟು ಸಹಜ ಆಗಿದೆ. ಯೋಗಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ. ಯೋಗವನ್ನು ಮಾಡುವಾಗ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಬಲೆ ಜ್ಞಾನ ಮಾರ್ಗದಲ್ಲಿ ಕೆಲವರು ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗಿದ್ದಾರೆ. ಅಂದರೆ ಬಹಳ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೆ. ಆದರೆ ಪರಮಾತ್ಮ ತಂದೆ ಕೇಳುತ್ತಾರೆ, ನೆನಪಿನ ಚಾರ್ಟ್ ಅನ್ನು ಬರೆಯಿರಿ. ಇಡೀ ದಿನದಲ್ಲಿ ನೀವು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಅನ್ನುವ ಚಾರ್ಟ್ ಅನ್ನು ಇಡಿ. ಪರಮಾತ್ಮ ತಂದೆಯ ನೆನಪಿನ ಚಾರ್ಟ್ ಅನ್ನು ಯಥಾರ್ಥ ರೂಪದಲ್ಲಿ ಬರೆದು ತಂದೆಗೆ ತೋರಿಸಬೇಕು. ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಮಾತಾಗಿದೆ. ಪತಿತರೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪಾವನ ಆಗುವುದೇ ಇಲ್ಲಿ ಮುಖ್ಯ ಮಾತಾಗಿದೆ. ಪಾವನ ಆಗುವ ಮಾತಿನಲ್ಲೇ ಮಾಯೆಯ ವಿಘ್ನ ಬರುತ್ತದೆ. ಶಿವ ಭಗವಾನ್ ವಾಚಾಗಿದೆ.
ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಲ್ಲಾ ಮಕ್ಕಳು ಬಹಳಷ್ಟು ಕಚ್ಚಾ ಆಗಿದ್ದಾರೆ. ಒಳ್ಳೊಳ್ಳೆಯ ಮಕ್ಕಳು ಯಾರು ಬಹಳ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೋ ಅಂತಹ ಮಕ್ಕಳು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಸಂಪೂರ್ಣ ದುರ್ಬಲರಾಗಿದ್ದಾರೆ, ಅಂದರೆ ವೀಕ್ ಆಗಿದ್ದಾರೆ. ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ. ಯೋಗದ ಮೂಲಕ ಕರ್ಮೇಂದ್ರಿಯ ಸಂಪೂರ್ಣ ಶಾಂತ ಆಗುತ್ತದೆ. ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ದೇಹದ ನೆನಪೂ ಕೂಡ ಬರಬಾರದು. ಆತ್ಮಕ್ಕೆ ಗೊತ್ತಿದೆ ಈ ಜಗತ್ತು ಸಮಾಪ್ತಿಯಾಗುತ್ತದೆ, ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ, ಪುನಃ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅನ್ನುವ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಈಗ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ಆತ್ಮದಲ್ಲಿ ಸದಾ ಇರಬೇಕು. ಪರಮಾತ್ಮ ತಂದೆ ಯೋಗೇಶ್ವರ ಆಗಿದ್ದಾರೆ. ಯೋಗೇಶ್ವರ ಆದಂತಹ ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ. ವಾಸ್ತವದಲ್ಲಿ ಈಶ್ವರನಿಗೆ ಯೋಗೇಶ್ವರ ಎಂದು ಕರೆಯುವುದಿಲ್ಲ, ನೀವು ಯೋಗೇಶ್ವರರಾಗಿದ್ದೀರಾ. ಈಶ್ವರ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೆನಪನ್ನು ಮಾಡುವುದನ್ನು ಕಲಿಸುವಂತವರು ಈಶ್ವರ ತಂದೆಯಾಗಿದ್ದಾರೆ. ನಿರಾಕಾರ ತಂದೆ ಬ್ರಹ್ಮನ ಶರೀರದ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮಕ್ಕಳು ಈ ಬ್ರಹ್ಮನ ಶರೀರದ ಮೂಲಕ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತೀರಾ. ಕೆಲವು ಮಕ್ಕಳು ಯೋಗದಲ್ಲಿ ಬಹಳಷ್ಟು ಕಚ್ಚಾ ಆಗಿದ್ದಾರೆ. ಕೆಲವರಿಗೆ ತಂದೆಯ ನೆನಪು ಸ್ವಲ್ಪ ಕೂಡ ಇರುವುದಿಲ್ಲ, ಅಂದರೆ ಕೆಲವರು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಜನ್ಮ ಜನ್ಮಾಂತರದಿಂದ ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಆ ಎಲ್ಲಾ ಪಾಪದ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಅನೇಕ ಜನ್ಮದಿಂದ ಮಾಡಿರುವ ಪಾಪಕರ್ಮದ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಈ ಜ್ಞಾನ ಮಾರ್ಗಕ್ಕೆ ಬಂದು ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನೀವು ಪಾಪವನ್ನು ಮಾಡಿದರೆ 100ಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಜ್ಞಾನದ ವಿಷಯದಲ್ಲಿ ಕೆಲವರು ಬಹಳಷ್ಟು ವಿಸ್ತಾರವಾಗಿ ಜ್ಞಾನವನ್ನು ಹೇಳುತ್ತಾರೆ, ಆದರೆ ಮಕ್ಕಳಿಗೆ ಸ್ವಲ್ಪ ಕೂಡ ಯೋಗ ಇಲ್ಲ. ಯೋಗದಲ್ಲಿ ಮಕ್ಕಳು ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳ ಪಾಪ ಭಸ್ಮ ಆಗುವುದೇ ಇಲ್ಲ. ಯೋಗದಲ್ಲಿ ಮಕ್ಕಳು ಕಚ್ಚಾಗಿ ಉಳಿದುಕೊಳ್ಳುತ್ತಾರೆ. ಆದ್ದರಿಂದ ಸತ್ಯವಾಗಿ 8 ಮಣಿಗಳ ಮಾಲೆ ತಯಾರಾಗುತ್ತದೆ. ನವರತ್ನದ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. 108 ರತ್ನ ಅನ್ನುವ ಮಾತನ್ನು ಎಂದಾದರೂ ಕೇಳಿದ್ದೀರಾ? 108 ರತ್ನ ಅನ್ನುವ ಯಾವ ವಸ್ತುವನ್ನೂ ನಿರ್ಮಾಣ ಮಾಡುವುದಿಲ್ಲ. ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ, ಅವರು ಈ ಜ್ಞಾನದ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆಯ ನೆನಪಿಗೆ ಜ್ಞಾನ ಎಂದು ಕರೆಯುವುದಿಲ್ಲ. ಜ್ಞಾನ ಅಂದರೆ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕರೆಯಲಾಗುತ್ತದೆ. ಸೃಷ್ಟಿ ಚಕ್ರಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಶಾಸ್ತ್ರದಲ್ಲಿ ಜ್ಞಾನ ಇಲ್ಲ. ಶಾಸ್ತ್ರ ಭಕ್ತಿ ಮಾರ್ಗದ್ದಾಗಿದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಶಾಸ್ತ್ರಗಳ ಮೂಲಕ ನಾನು ಸಿಗುವುದಿಲ್ಲ, ಅಂದರೆ ಭಕ್ತಿಯ ಮೂಲಕ ನಾನು ಸಿಗುವುದಿಲ್ಲ. ಸಾಧು ಸಂತರು ಮುಂತಾದ ಎಲ್ಲಾ ಆತ್ಮರ ಉದ್ಧಾರವನ್ನು ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ನೀರಿನ ಮೇಲಿನ ಗುಳ್ಳೆ ಹೇಗೆ ನೀರಿನಲ್ಲಿ ಸಮಾವೇಶ ಆಗುತ್ತದೆಯೋ ಹಾಗೆ ನಾವು ಬ್ರಹ್ಮಾಂಡದಲ್ಲಿ ಸಮಾವೇಶ ಆಗುತ್ತೇವೆ ಅನ್ನುವ ಉದಾಹರಣೆಯನ್ನು ಸನ್ಯಾಸಿಗಳು ಹೇಳುತ್ತಾರೆ. ಈಗ ನೀವು ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಈ ಶಬ್ದವನ್ನು ಜಗತ್ತಿನ ಜನ ಕೂಡ ಹೇಳುತ್ತಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಜಗತ್ತಿನ ಜನ ಕೂಡ ಹೇಳುತ್ತಾರೆ. ಆದರೆ ಮಾಮೇಕಂ ಯಾತ್ಕರು, ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಅನ್ನುವ ಶಬ್ದದ ಅರ್ಥವನ್ನು ಜನ ತಿಳಿದುಕೊಂಡಿಲ್ಲ. ಬಲೆ ಜಗತ್ತಿನ ಜನ ನಾನು ಆತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಯಾರು ಅನ್ನುವ ಜ್ಞಾನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮರಾದ ನಮ್ಮೆಲ್ಲರಿಗೂ ಮನೆ ಪರಮಧಾಮ ಆಗಿದೆ. ಮೇಲೆ ಪರಮಧಾಮ ಆದಂತಹ ನಮ್ಮೆಲ್ಲರ ಮನೆ ಇದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಪರಮಧಾಮದಲ್ಲಿ ಆತ್ಮರ ಸಂಪೂರ್ಣ ವಂಶವೃಕ್ಷವೇ ಇದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಸುಖವನ್ನು ಯಾರು ನೀಡುತ್ತಾರೆ, ದುಃಖವನ್ನು ಯಾರು ನೀಡುತ್ತಾರೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಭಕ್ತಿ ಅಂದರೆ ರಾತ್ರಿಯಾಗಿದೆ, ಜ್ಞಾನ ಅಂದರೆ ಹಗಲಾಗಿದೆ. 63 ಜನ್ಮದಿಂದ ನೀವು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ. ಈಗ ಪುನಃ ನಾನು ನಿಮಗೆ ಜ್ಞಾನವನ್ನು ನೀಡುತ್ತೇನೆ.
ಅಂದ ಮೇಲೆ ಈ ಜ್ಞಾನವನ್ನು ಪಡೆದುಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೆ? 1 ಸೆಕೆಂಡ್ನಲ್ಲಿ ತಂದೆಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು. ಸೆಕೆಂಡ್ನಲ್ಲಿ ತಂದೆ ಜ್ಞಾನವನ್ನು ನೀಡುತ್ತಾರೆ. ಆದ್ದರಿಂದ ಗಾಯನ ಕೂಡ ಇದೆ, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು. ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪಾವನ ಆತ್ಮರಾಗುತ್ತೀರಾ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇದು ಒಂದು ನಾಟಕ ಚಕ್ರ ಆಗಿದೆ. ಈ ಯುಗಗಳ ಹೆಸರು ಎಲ್ಲರಿಗೂ ಗೊತ್ತಿದೆ, ಆದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಸಮಯದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯುಗದ ಹೆಸರು ಗೊತ್ತಿದೆ, ಆದರೆ ಒಂದೊಂದು ಯುಗದ ಸಮಯ ಎಷ್ಟಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇದು ಘೋರವಾದ ಕಲಿಯುಗ ಆಗಿದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಒಂದು ವೇಳೆ ಈ ಕಲಿಯುಗ ಈಗ ಇನ್ನೂ ಹೀಗೆ ನಡೆಯುತ್ತಿದ್ದರೆ ಇನ್ನೂ ಜಾಸ್ತಿ ಘೋರವಾದ ಅಂಧಕಾರ ಜಗತ್ತಿನಲ್ಲಿ ಜಾಸ್ತಿಯಾಗುತ್ತದೆ. ಆದ್ದರಿಂದ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದರು, ಆಗ ವಿನಾಶ ಆಯಿತು ಎಂದು ಗಾಯನವನ್ನು ಮಾಡುತ್ತಾರೆ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಪ್ರಜೆಗಳಾಗುತ್ತಾರೆ. ಲಕ್ಷ್ಮೀನಾರಾಯಣರ ಪದವಿಯಲ್ಲಿ, ಪ್ರಜಾ ಪದವಿಯಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪ್ರತಿಯೊಬ್ಬರ ಅದೃಷ್ಟ ಬೇರೆ ಬೇರೆ ಆಗಿದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅದೃಷ್ಟ ಇದೆ. ಕೆಲವರು ಶಿಕ್ಷಣವನ್ನು ಚೆನ್ನಾಗಿ ಕಲಿತು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಫೇಲ್ ಆಗಿ ಬಿಡುತ್ತಾರೆ. ರಾಮನಿಗೆ ಬಾಣವನ್ನು ಸಂಕೇತದ ರೂಪದಲ್ಲಿ ಏಕೆ ತೋರಿಸಿದ್ದಾರೆ? ಏಕೆಂದರೆ ರಾಮ ಫೇಲ್ ಆಗಿದ್ದಾರೆ. ಇದು ಗೀತಾ ಪಾಠಶಾಲೆಯಾಗಿದೆ. ಕೆಲವರು ಸ್ವಲ್ಪ ಕೂಡ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಲು ಯೋಗ್ಯರಾಗಿಲ್ಲ. ನಾನು ಆತ್ಮನಾಗಿದ್ದೇನೆ, ಆತ್ಮನಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ. ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಕು. ಸ್ವಯಂ ಅನ್ನು ಬಿಂದು ರೂಪದಲ್ಲಿರುವ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ನೆನಪು ಮಾಡಬೇಕು. ಆದರೆ ಈ ಜ್ಞಾನದ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಯಾರು ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಹೇಗೆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಅವರು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ? ತಂದೆಯನ್ನು ನೆನಪು ಮಾಡದೇ ಇದ್ದರೆ ಬಹಳಷ್ಟು ನಷ್ಟ ಆಗುತ್ತದೆ. ನೆನಪಿನ ಶಕ್ತಿ ಬಹಳಷ್ಟು ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಕರ್ಮೇಂದ್ರಿಯ ಸಂಪೂರ್ಣ ಶಾಂತ ಆಗುತ್ತದೆ. ತಂದೆಯ ನೆನಪಿನ ಮೂಲಕ ಕರ್ಮೇಂದ್ರಿಯ ಶೀತಲ ಆಗುತ್ತದೆ. ಜ್ಞಾನದ ಮೂಲಕ ಕರ್ಮೇಂದ್ರಿಯ ಶಾಂತ ಆಗುವುದಿಲ್ಲ. ಯೋಗದ ಶಕ್ತಿಯ ಮೂಲಕ ಕರ್ಮೇಂದ್ರಿಯ ಶಾಂತ ಆಗುತ್ತದೆ. ಭಾರತದ ನಿವಾಸಿಗಳೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ಗೀತಾ ಜ್ಞಾನವನ್ನು ನಮಗೆ ತಿಳಿಸಿ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ? ಶ್ರೀಕೃಷ್ಣನ ಆತ್ಮ ಅಂತೂ ಈ ಸಾಕಾರ ಜಗತ್ತಿನಲ್ಲೇ ಇದೆ. ಶ್ರೀಕೃಷ್ಣ ಮೇಲೆ ಆಕಾಶ ಸಿಂಹಾಸನದಲ್ಲಿ ಕುಳಿತಿಲ್ಲ. ಕೃಷ್ಣನನ್ನು ಕೂಗಿ ಕರೆಯಲು ಕೃಷ್ಣ ಮೇಲೆ ಸಿಂಹಾಸನದಲ್ಲಿ ಕುಳಿತಿಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನ ಆತ್ಮವನ್ನು ನಾವು ನೆನಪು ಮಾಡುತ್ತೇವೆ ಎಂದು ಯಾರಾದರೂ ಹೇಳಿದರೆ ಯೇಸು ಕ್ರಿಸ್ತನ ಆತ್ಮ ಕೂಡ ಈ ಸಾಕಾರ ಜಗತ್ತಿನಲ್ಲೇ ಇದೆ. ಅಂದ ಮೇಲೆ ಯೇಸು ಕ್ರಿಸ್ತನ ಆತ್ಮ ಇಲ್ಲಿದೆ ಅನ್ನುವುದು ಕೂಡ ಅವರಿಗೆ ಗೊತ್ತಿಲ್ಲ. ಏಕೆಂದರೆ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಮೊದಲನೇ ನಂಬರ್ನಲ್ಲಿ ಬರುವಂತಹ ಲಕ್ಷ್ಮೀನಾರಾಯಣರೇ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಪುನಃ ನಂತರ ಬಂದಂತಹ ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ? ಇದು ಸಂಪೂರ್ಣ ಲೆಕ್ಕ ಆಗಿದೆ. ಮನುಷ್ಯರು ಏನೆಲ್ಲವನ್ನು ಮಾತನಾಡುತ್ತಿದ್ದಾರೋ ಅದೆಲ್ಲ ಅಸತ್ಯ ಆಗಿದೆ. ಮನುಷ್ಯರು ಅಸತ್ಯ ಮಾತನ್ನೇ ಮಾತನಾಡುತ್ತಿದ್ದಾರೆ. ಅರ್ಧ ಕಲ್ಪದವರೆಗೂ ಅಸತ್ಯದ ಜಗತ್ತು ಇರುತ್ತದೆ, ಅರ್ಧ ಕಲ್ಪದವರೆಗೂ ಸತ್ಯದ ಜಗತ್ತಿರುತ್ತದೆ. ಈಗ ಪ್ರತಿಯೊಬ್ಬರಿಗೂ ನೀವು ಜ್ಞಾನವನ್ನು ತಿಳಿಸಬೇಕು. ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ. ಪುನಃ ಭಾರತದ ನಿವಾಸಿಗಳೇ ಸ್ವರ್ಗದ ನಿವಾಸಿಗಳಾಗುತ್ತಾರೆ. ಮನುಷ್ಯರು ಎಷ್ಟೊಂದು ವೇದ, ಶಾಸ್ತ್ರ, ಉಪನಿಷತ್ ಮುಂತಾದದ್ದನ್ನು ಓದುತ್ತಾರೆ. ವೇದ, ಶಾಸ್ತ್ರ, ಉಪನಿಷತ್ತನ್ನು ಓದುವುದರಿಂದ ಅವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೇನು? ಇಲ್ಲ. ಎಲ್ಲರೂ ಕೆಳಗಡೆ ಇಳಿಯಲೇಬೇಕು. ಪ್ರತಿಯೊಂದು ವಸ್ತು ಸತೋ ರಜೋ ತಮೋದಲ್ಲಿ ಅವಶ್ಯವಾಗಿ ಬರುತ್ತದೆ. ಹೊಸ ಜಗತ್ತು ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾರಿಗೂ ಜ್ಞಾನ ಗೊತ್ತಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆ ಆಗುತ್ತದೆ? ಯಾರು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು? ಭಾರತದ ನಿವಾಸಿಗಳಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ,
ಬಲೆ ಮಕ್ಕಳು ಜ್ಞಾನವನ್ನು ಬಹಳ ಚೆನ್ನಾಗಿ ಹೇಳುತ್ತಿರಬಹುದು, ಆದರೆ ಯೋಗದಲ್ಲಿ ಬಹಳಷ್ಟು ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಯೋಗ ಇಲ್ಲ ಅಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ. ಯೋಗ ಇಲ್ಲ ಅಂದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಯೋಗದ ನಶೆಯಲ್ಲಿ ಸ್ಥಿತ ಆಗಿದ್ದಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಯೋಗದಲ್ಲಿ ನಿರಂತರ ಸ್ಥಿತ ಆಗಿದ್ದಾರೋ ಅವರ ಕರ್ಮೇಂದ್ರಿಯ ಸಂಪೂರ್ಣ ಶೀತಲ ಆಗುತ್ತದೆ. ದೇಹ ಸಹಿತ ಎಲ್ಲವನ್ನೂ ಮರೆತು ಆತ್ಮ ಅಭಿಮಾನಿಗಳಾಗುತ್ತಾರೆ. ಯಾರು ಯೋಗದಲ್ಲಿ ಸ್ಥಿತ ಆಗಿದ್ದಾರೋ ಅವರು ದೇಹ ಸಹಿತ ಎಲ್ಲವನ್ನೂ ಮರೆತು ಆತ್ಮ ಅಭಿಮಾನಿಗಳಾಗುತ್ತಾರೆ. ನಾನು ಅಶರೀರಿಯಾಗಿದ್ದೇನೆ. ಅಶರೀರಿ ಆದಂತಹ ನಾನು ಈಗ ವಾಪಸ್ ಮನೆಗೆ ಹೋಗುತ್ತೇನೆ. ಕುಳಿತರು ನಿಂತರು ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು. ನಾನೀಗ ಈ ಶರೀರವನ್ನು ತ್ಯಾಗ ಮಾಡಬೇಕು. ನಾನು ಪಾತ್ರವನ್ನು ಅಭಿನಯ ಮಾಡಿದ್ದೇನೆ. ನನ್ನ ಪಾತ್ರ ಮುಗಿದಿದೆ. ಈಗ ನಾನು ವಾಪಸ್ ಮನೆಗೆ ಹೋಗುತ್ತೇನೆ. ಜ್ಞಾನ ಅಂತೂ ನಮಗೆ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ಯಾರನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಜ್ಞಾನ ನಮಗೆ ಗೊತ್ತಿದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆಗೆ ಯೋಗದ ಸಾಗರ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಸ್ವಯಂನ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೆ. ನೆನಪಿಗೆ ಜ್ಞಾನ ಎಂದು ಕರೆಯುವುದಿಲ್ಲ. ಮಕ್ಕಳಿಗೆ ತನ್ನಷ್ಟಕ್ಕೆ ತಾನೇ ತಂದೆಯ ನೆನಪು ಬರುತ್ತದೆ. ಮಕ್ಕಳು ಸ್ವತಃ ತಂದೆಯ ನೆನಪನ್ನು ಮಾಡುತ್ತಾರೆ. ತಂದೆಯನ್ನು ನಾವು ನೆನಪು ಮಾಡಲೇಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮಗೆ ಆಸ್ತಿ ಹೇಗೆ ಸಿಗಲು ಸಾಧ್ಯ? ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿ ಸಿಗುತ್ತದೆ. ಇನ್ನು ಉಳಿದಿದ್ದೆಲ್ಲ ಜ್ಞಾನ ಆಗಿದೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ? ನಾವು ತಮೋ ಪ್ರಧಾನರಿಂದ ಹೇಗೆ ಸತೋ ಪ್ರಧಾನರಾಗುತ್ತೇವೆ? ಪುನಃ ಸತೋ ಪ್ರಧಾನರಿಂದ ಹೇಗೆ ತಮೋ ಪ್ರಧಾನರಾಗುತ್ತೇವೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಸತೋ ಪ್ರಧಾನರಾಗಬೇಕು. ಆತ್ಮಿಕ ಮಕ್ಕಳಾದ ನೀವು ಈಗ ಆತ್ಮಿಕ ತಂದೆಯ ಬಳಿ ಬಂದಿದ್ದೀರಾ. ಪರಮಾತ್ಮ ತಂದೆಗೂ ಕೂಡ ಶರೀರದ ಆಧಾರ ಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ವೃದ್ಧ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈಗ ಇದು ಬ್ರಹ್ಮ ತಂದೆಯ ವಾನಪ್ರಸ್ಥ